ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಅವಿನಾಶ್. ನೀವು ನೋಡ್ತಾ ಇದ್ದೀರಾ ಪ್ರವೃತ್ತ ಚಾನಲ್. ಸೊ ನಾನೀಗ ಅಹೋಬಿಲಮಲ್ಲಿದ್ದೀನಿ. ನಾವು ಇವಾಗ ಪವನ ಮತ್ತು ಭಾರ್ಗವ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ಈ ಟೆಂಪಲ್ಗೆ ನಾವು ಜೀಪಲ್ಲಿ ಹೋಗಬೇಕು. ಸೊ ಜೀಪಲ್ಲಿ ಹೋಗ್ಬೇಕು. ನಾವು ಟ್ರಾವೆಲ್ ಮಾಡ್ತಾ ಇರೋ ಜೀಪಿಗೆ. ಸೊ ಈ ಜೀಪಲ್ಲಿ ನಾವು ಟ್ರಾವೆಲ್ ಮಾಡ್ತಾಯಿದ್ವಿ. ಜೀಪ್ ಕಂಡೀಷನ್ ನೋಡ್ಬೋದು, ಮತ್ತು ಇದು ನೋಡಿದ್ರೆ ರೋಡ್ ಹೇಗಿರುತ್ತೆ ಅಂತಲೂ ತಿಳ್ಕೊಬೋದು ನೀವು. ಪವನ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಎಂಟ್ರಿ ಗೇಟು. ಇಲ್ಲಿ ನಾವು ಎಂಟ್ರಿ ಹಾಕಿಸ್ಬೇಕು. ಒಂದು ಜೀಪ್ಗೆ 500 ರುಪೀಸ್ ಚಾರ್ಜ್ ಮಾಡ್ತಾರೆ ಟೋಲು. ಸೊ ನಮ್ಮ ಜೀಪ್ ಡ್ರೈವರ್ ಹೋಗಿದ್ದಾರೆ ಎಂಟ್ರಿ ಹಾಕಿಸ್ಕೊಳೋದಕ್ಕೆ. ಸೊ ಒಂದು ಜೀಪಲ್ಲಿ ನೀವು ಅರೌಂಡ್ 6 ಮೆಂಬರ್ಸ್ವರೆಗೂ ಹೋಗ್ಬೋದು. 6 ಮೆಂಬರ್ಸ್ ಆದರೂ ಇರಲಿ, 4 ಮೆಂಬರ್ಸ್ ಆದರೂ ಇರಲಿ, ಇಲ್ಲಿ 500 ರುಪೀಸ್ ಪರ್ ಜೀಪ್ಗೆ ಚಾರ್ಜ್ ಮಾಡ್ತಾರೆ. ಇಲ್ಲಿಂದ ಫಾರೆಸ್ಟ್ ರೂಟು ಆಫ್ ರೋಡಿಂಗ್ ಸ್ಟಾರ್ಟು. ಅಹೋಬಿಲಮಲ್ಲಿ ಪವನ ನರಸಿಂಹಸ್ವಾಮಿ ದೇವಸ್ಥಾನದ ಹತ್ರ ಇದ್ದೀನಿ. ಬನ್ನಿ ದೇವಸ್ಥಾನ ಹೇಗಿದೆ ಅಂತ ನೋಡೋಣ. ಸೊ ಇದು ದೇವಸ್ಥಾನದ ಔಟ್ಸೈಡ್ ವ್ಯೂ. ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ. ಸೊ ಹೀಗಿರುತ್ತೆ. ಸೊ ನಾವು ಇಲ್ಲಿಗೆ ಬರಬೇಕು ಅಂದರೆ ಜೀಪಲ್ಲಿ ಬರಬೇಕು. ಕಂಪ್ಲೀಟ್ ಆಫ್ ರೋಡ್. ಜೀಪಲ್ಲಿ ನಾವು ಬರಬೇಕಾಗುತ್ತೆ ಈ ದೇವಸ್ಥಾನಕ್ಕೆ ಬರಬೇಕು ಅಂದರೆ. ಸೊ ಎಲ್ಲ ಆಫ್ ರೋಡ್ ಇದು ಫಾರೆಸ್ಟ್ ಒಳಗಡೆ ಇರುತ್ತೆ. ಆ್ಯಂಡ್ ಇದು ದೇವಸ್ಥಾನದ ಹೊರಭಾಗ. ಇಲ್ಲಿ ಗರುಡ ದೇವರಿದ್ದಾರೆ, ಒಳಗಡೆ ನರಸಿಂಹಸ್ವಾಮಿ ಇದ್ದಾರೆ, ಲಕ್ಷ್ಮೀ ನರಸಿಂಹಸ್ವಾಮಿ. ಸೊ ನವನರಸಿಂಹಸ್ವಾಮಿ ಕ್ಷೇತ್ರ ಅಹೋಬಿಲಂನಲ್ಲಿ ಇದು ಒಂದು ದೇವಸ್ಥಾನ. ಪವನ ನರಸಿಂಹಸ್ವಾಮಿ ದೇವರು. ಸೊ ಇಲ್ಲಿ ನೋಡ್ಬೋದು 50 ರುಪೀಸ್ಗೆ ಶೀಘ್ರ ದರ್ಶನಂ ಲೈನ್ ಒಂದಿದೆ. ಅದು ಬಿಟ್ಟು 10 ರುಪೀಸ್ಗೊಂದು ದರ್ಶನ ಇದೆ. ಆ್ಯಂಡ್ ಇಲ್ಲಿ ಅರ್ಚನೆ ಮಾಡಿಸೋದಕ್ಕೆ 20 ರುಪೀಸ್ ಚಾರ್ಜ್ ಮಾಡ್ತಾರೆ. ಇದು ಫಾರೆಸ್ಟ್ ಒಳಗಡೆ ಇರೋದ್ರಿಂದ ಇಲ್ಲಿ ಯಾವುದೇ ರೀತಿಯಾದಂಥ UPI ಟ್ರಾನ್ಸಾಕ್ಷನ್ಸ್ ಆಗಲ್ಲ. ಸೊ ನೀವು ಕ್ಯಾಶ್ ಇಟ್ಕೊಂಡಿರಬೇಕು.
ನೋಡ್ಬೋದು ನೀವು ಎಷ್ಟು ಜನ ಇದ್ದಾರೆ ಈಗ. ಆ್ಯಂಡ್ ಇದು ದೇವಸ್ಥಾನದ ಧ್ವಜಸ್ತಂಭ. ಅಹೋಬಿಲಂನ ಭಾರ್ಗವ ನರಸಿಂಹಸ್ವಾಮಿ ಕ್ಷೇತ್ರಕ್ಕೆ ಬಂದಿದ್ದೀನಿ. ಬನ್ನಿ ದೇವಸ್ಥಾನ ಹೇಗಿದೆ ಅಂತ ನೋಡೋಣ. ಇದೆಲ್ಲ ಪಾರ್ಕಿಂಗ್ ಸ್ಪಾಟು. ಸೊ ಇಲ್ಲಿ ಈ ಥರ ಸ್ಟಿಕ್ಸ್ ಬಾಡಿಗೆಗೆ ರೆಂಟಿಗೆ ಕೊಡ್ತಾರೆ. ಒಂದು ಸ್ಟಿಕ್ಕಿಗೆ 10 ರೂಪೀಸ್ ಚಾರ್ಜ್ ಮಾಡ್ತಾಯಿದ್ದಾರೆ. ಸೊ ನೀವು ಮೇಲೆ ಹೋಗ್ಬಿಟ್ಟು ಕೆಳಗೆ ಬಂದಾದಮೇಲೆ ನೀವು ಪೇ ಮಾಡ್ಬೋದು 10 ರೂಪೀಸು. ಈಗ ಭಾರ್ಗವ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಈಗ ಹೋಗಬೇಕು, ಇದು ದಾರಿ. ಇಲ್ಲಿ ಮುಂದೆ ಸ್ಟೆಪ್ಸ್ ಇರುತ್ತಂತೆ. ಫಾರೆಸ್ಟ್ ಒಳಗಡೆಯಿಂದ ಬರಬೇಕು ನಾವು. ಫುಲ್ಲು ಸೈಲೆಂಟಾಗೈತೆ ಫಾರೆಸ್ಟ್ ಒಳಗಡೆ ಆಗಿರೋದ್ರಿಂದ. ಸೊ ಇಲ್ಲಿ ಅಕ್ಷಯ ತೀರ್ಥಮ್ ಅಂತ ಒಂದು ಕೊಳ ಇದೆ. ಇದೇ ಅಕ್ಷಯ ತೀರ್ಥಮ್ಮು. ಪಾರ್ಕಿಂಗ್ ಸ್ಪಾಟಿಂದ ನಾವು ಈ ಕಡೆ ನಡ್ಕೊಂಬಂದ್ವಿ. ಇಲ್ಲಿ ಫುಟ್ವೇರ್ ಸ್ಟ್ಯಾಂಡ್ ಇದೆ. ನೀವು ಚಪ್ಪಲಿ ಎಲ್ಲ ಇಲ್ಲೇ ಬಿಡಬೇಕು, ಮೇಲ್ಗಡೆ ಹಾಕ್ಕೊಂಡು ಹೋಗೋಂಗಿಲ್ಲ. ಆ್ಯಂಡ್ ಇದು ಬಂದು ಅರೌಂಡ್ 150 ಸ್ಟೆಪ್ಸ್ ಇದೆ. நல்லா இருக்குல்ல? Yeah, we'll do a group photo. Last temple, last group photo. ಸೊ ಹಾಫ್ ದಾರಿಗೆ ಬಂದೆ.
ಅವ್ರು ಹೋದ್ರ ಕೆಳಗೆ. ಸೊ ಇದೆ ಭಾರ್ಗವ ನರಸಿಂಹಸ್ವಾಮಿ ಕ್ಷೇತ್ರ ಅಹೋಬಿಲಂ. ಇದು ದೇವಸ್ಥಾನದ ಹೊರಗಡೆ ಇರೋ ವ್ಯೂ, ಕಾಡಿನ ಮಧ್ಯದಲ್ಲಿದೆ. ಸೊ ಮೇನ್ ರೋಡಿಂದ ಪಾರ್ಕಿಂಗ್ ಸ್ಪಾಟ್ಗೆ ಅರೌಂಡ್ 5 ಕಿಲೋಮೀಟರ್ಸ್ ಆಗುತ್ತೆ ಆಫ್ ರೋಡು. ಮೇಲೆ ಅಹೋಬಿಲಂ ಬೆಟ್ಟ ಆ್ಯಂಡ್ ಇದು ಕಾರಂಜ ನರಸಿಂಹಸ್ವಾಮಿ ದೇವಸ್ಥಾನ. ಇಲ್ಲಿ ಹಳೆಯದಾದಂಥ ಒಂದು ಕಂಬಗಳಿದೆ, ಮುರಿದೋಗಿದೆ. ಆ್ಯಂಡ್ ಇದು ಮುಖ್ಯ ದ್ವಾರ. ಇಲ್ಲಿ ಹೋಟೆಲ್ ಏನಿದೆ ಕ್ಲೋಸ್ ಆಗಿದೆ. ನಾವು ಅರ್ಲಿ ಮಾರ್ನಿಂಗ್ ಬಂದಿದ್ದೀವಿ, ಈಗ 9 o'clock ಆಗ್ತಾ ಬಂತು. ಸೊ ಬೋರ್ಡ್ ನೋಡ್ಬೋದು, ಕಾರಂಜ ನರಸಿಂಹಸ್ವಾಮಿ. ಮೇಲೆ ನೋಡಿ ವ್ಯೂ ಸಖತ್ತಾಗಿದೆ. ರಂಗೋಲಿ ಬಿಟ್ಟಾರೆ, ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ಆಂಜನೇಯ ಸ್ವಾಮಿಯವರು ದರ್ಶನ ಕೊಡ್ತಾರೆ ನೋಡಿ. ಒಳಗಡೆ ನಾವು ನರಸಿಂಹಸ್ವಾಮಿಯ ದರ್ಶನ ಪಡ್ಕೊಂಡಿವಿ. ಈಗ ಹೊರಗಡೆ ಬಂದಿದ್ದೀವಿ. ಇಲ್ಲಿ ಇದು ತುಂಬ ವಿಶೇಷವಾದಂಥ ಒಂದು ಸ್ಥಳ. ಏಕೆಂದರೆ ಇಲ್ಲಿ ಆಂಜನೇಯ ಸ್ವಾಮಿಯವರು ನರಸಿಂಹಸ್ವಾಮಿಯವ್ರಿಗೆ ಬೇಡ್ಕೊಂಡಾಗ, ಏನಂದರೆ ರಾಮನ ಅವತಾರದಲ್ಲಿ ಕಾಣಿಸ್ಕೊಳ್ಳು ಅಂತ ಕೇಳ್ಕೊಂಡಾಗ ಇಲ್ಲಿ ನರಸಿಂಹಸ್ವಾಮಿಯವರು ಚಕ್ರ ಮತ್ತು ಕೋದಂಡವನ್ನು ಇಟ್ಕೊಂಡು ಆಂಜನೇಯ ಸ್ವಾಮಿಗೆ ದರ್ಶನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಒಳಗಡೆ ಆಂಜನೇಯ ಸ್ವಾಮಿಯ ವಿಗ್ರಹ ಕೂಡ ಇದೆ, ನೋಡ್ಬೋದು. ಇಲ್ಲಿ ಒಳಗಡೆ ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿ ಇಲ್ಲ, ಹಾಗಾಗಿ ನಾನು ನಿಮಗೆ ವಿಗ್ರಹವನ್ನು ತೋರ್ಸೋಕ್ಕಾಗಿಲ್ಲ. ಸೊ ಇದು ಬಂದು ಛತ್ರವಟ ನರಸಿಂಹಸ್ವಾಮಿ ದೇವಸ್ಥಾನ ಹೊರ ಪ್ರಾಂಗಣ ಈ ಥರ ಇರುತ್ತೆ. ಮೇನ್ ಅಹೋಬಿಲಮಿಂದ ಅರೌಂಡ್ 2.5 ಕಿಲೋಮೀಟರ್ಸ್ ಆಗುತ್ತೆ. ಸೊ ಇದು ಇಲ್ಲಿಂದ ಬರಬೇಕು. ಈ ರೋಡಲ್ಲಿ ಒಂದು 500 ಮೀಟರ್ಸ್ ಸ್ವಲ್ಪ ರೋಡ್ಸ್ ಏನೋ ಇಲ್ಲ. ಇದು ನರಸಿಂಹಸ್ವಾಮಿಯ ಒಂದು ಛತ್ರವಟ ನರಸಿಂಹಸ್ವಾಮಿ ದೇವಸ್ಥಾನ ಎಂಟ್ರನ್ಸ್. ಸೊ ನಾನೀಗ ಛತ್ರವಟ ನರಸಿಂಹಸ್ವಾಮಿ ದೇವಸ್ಥಾನದಿಂದ ಇಲ್ಲಿ ಯೋಗಾನಂದ ನರಸಿಂಹಸ್ವಾಮಿಯ ದೇವಸ್ಥಾನಕ್ಕೆ ಬಂದಿದ್ದೀನಿ. ಸೊ ಛತ್ರವಟ ಮತ್ತು ಯೋಗಾನಂದ ನರಸಿಂಹಸ್ವಾಮಿ ಪಕ್ಕದಲ್ಲೇ ಇರುತ್ತೆ, ಅರೌಂಡ್ 1 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿರುತ್ತೆ. ಬನ್ನಿ ಯೋಗಾನಂದ ನರಸಿಂಹಸ್ವಾಮಿ ದೇವಸ್ಥಾನ ದರ್ಶನ ಪಡಿ. ಸೊ ಇದು ಮೇನ್ ರೋಡ್, ಈ ಕಡೆಯಿಂದ ಬಂದ್ವಿ. ಇದು ಟೆಂಪಲ್ನ ಆವರಣ. ಯೋಗಾನಂದ ನರಸಿಂಹಸ್ವಾಮಿ ದೇವಸ್ಥಾನ ಇದು. ಇಲ್ಲಿ ಪೂಜೆ ಸಾಮಾನು ಸಿಗುತ್ತೆ, ಫೋಟೋಸ್ ಕೂಡ ಸೇಲ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಯೋಗಾನಂದ ನರಸಿಂಹಸ್ವಾಮಿ ದೇವಸ್ಥಾನದ ಪಕ್ಕದಲ್ಲೇ ಇಲ್ಲಿ ನವನರಸಿಂಹಸ್ವಾಮಿ ದೇವಸ್ಥಾನ ಇದೆ. ಇಲ್ಲಿ ಒಳಗಡೆ ಅಂದರೆ ಮೇಲ್ಗಡೆ ಯಾರ್ಯಾರಿಗೆ ಹತ್ತಿ ದರ್ಶನ ಮಾಡೋಕ್ಕಾಗೋದಿಲ್ಲ ಅಂಥವರು ಈ ದೇವಸ್ಥಾನದಲ್ಲಿ ಬಂದು ನವನರಸಿಂಹಸ್ವಾಮಿಯ ದರ್ಶನ ಪಡಿಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.